ಸಮಾಜದಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಯಾವುದೇ ಸಮಸ್ಯೆಗಳನ್ನು ಎದುರು ಹಾಕೊಳ್ಳದೆ ಅತ್ಯಂತ ಪ್ರೀತಿಯಿಂದ ಸಮಾಜದ ಮಧ್ಯೆ ಬದುಕ್ತಾ ಇದ್ದಂಥ ಮತ್ತು ಎಲ್ಲ ಸಮಾಜದ ಎಲ್ಲ ಧರ್ಮೀಯರ ಮಧ್ಯೆನೇ ಬದುಕ್ತಾ ಇದ್ದಂಥ ಪ್ರವೀಣ್ ಇವತ್ತು ನಮ್ಮ ಜೊತೆ ಇಲ್ಲ. ಯಾರಿಗೆ ತನ್ನ ಅಂಗಡಿಯಲ್ಲೇ ಕೆಲಸ ಕೊಟ್ಟಿದ್ರು, ಯಾರಿಗೆ ಸಮಸ್ಯೆ ಆದಾಗ, ಆರೋಗ್ಯಕ್ಕೆ ತೊಂದರೆ ಆದಾಗ ತಾನೇ ಮುಂದೆ ನಿಂತು ಅವರನ್ನು ಆಸ್ಪತ್ರೆ ಸೇರಿಸ್ತಾ ಇದ್ರು, ಅವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರುವುದು ನಮಗೆ ದುಃಖ ತಂದಿದೆ. ಮಾತ್ರ ಅಲ್ಲ, ಅಂಥ ಕೆಲವರು ಷಡ್ಯಂತ್ರಿಕಾರಗಳ ಕಾರಣದಿಂದ ಅವರನ್ನ ಗುರ್ತು ಇವರು ಪ್ರವೀಣ ಅಂತ ತೋರಿಸುವವರು ಈ ಊರಲ್ಲಿ ಯಾರೋ ಇದ್ದಿರಬೇಕು. ಪ್ರವೀಣನ ಚಲನವಲನವನ್ನ ಗಮನಿಸುವಂತವರು ಲೋಕಲ್ ಅವರು ಯಾರೋ ಇದ್ದಿರಬೇಕು. ಈ ಕಾರಣಕ್ಕಾಗಿ ಪ್ರವೀಣನ ಟಾರ್ಗೆಟ್ ಮಾಡಿ ಇವತ್ತು ಹತ್ಯೆ ಮಾಡಿದ್ದಾರೆ. ದೆಹಲಿಯಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು, ಅದಕ್ಕಾಗಿ ನಾನು ದೆಹಲಿ ಇದ್ದೆ. ಆದರೆ ಇಲ್ಲಿಯ ನಮ್ಮ ಕಾರ್ಯಕರ್ತರು ತಕ್ಷಣ ರಾತ್ರಿಯೇ ನನಗೆ ಮಾಹಿತಿಯನ್ನು ತಿಳಿಸಿದರು. ಬೆಳಿಗ್ಗೆನೇ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ಪತ್ರವನ್ನು ಕೊಟ್ಟು ಇದು ಯಾವ ರೀತಿ ಹಿಂದೆ ಕೊಲೆ ಆಗಿತ್ತು, ಅದು ಬೆಂಗಳೂರಿನ ರುದ್ರೇಶ್ ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಮೂಡಬಿದ್ರಿಯ ಶರತ್ ಇರ್ಬೋದು, ಉಳಿದಂಥ ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ಶಿವಮೊಗ್ಗದಲ್ಲಾದಂಥ ಹರ್ಷ ಇರ್ಬೋದು, ಈ ಕೊಲೆ ಮಾದರಿಯಲ್ಲೇ ಈ ಕೊಲೆನೂ ಇವತ್ತು ಪ್ರವೀಣಂದು ನಡೆದಿದೆ. ಕೇರಳ ಮಾದರಿಯಲ್ಲಿ ಕೊಲೆ ನಡೆದಿದೆ. ಕೇರಳದ ಕಾರ್ಯಕರ್ತರನ್ನು ಕೂಡ ಕುತ್ತಿಗೆಯಿಂದ ಮೇಲೇನೆ ಕಡಿದು ತಲೆಗೆ ಹೊಡೆದು ಅವರು ಸಾಯಿಸುವಂಥದ್ದು. ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೊಲೆ ಮಾಡುವಂಥ ರೀತಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇವತ್ತು ವಿದೇಶದಲ್ಲಿ ಕೂಡ, ಸಿರಿಯಾದಂತಹ ದೇಶಗಳಲ್ಲಿ, ಪಾಕಿಸ್ತಾನ ಇಂಥ ಕಡೆಗಳಲ್ಲಿ ಕೂಡ ಟ್ರೈನ್ಡ್ ಆಗಿ ಭಾರತಕ್ಕೆ ಬಂದು ಇಂಥ ಕೊಲೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಹಜವಾಗಿ ಇದೆ. ರುದ್ರೇಶನ ಕೊಲೆ ಆದಂಥ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನೇ ಮಾಡಿದ್ದು ಅನ್ನುವಂಥದ್ದು ಸಾಬೀತಾಗಿ ಅವರು ಇವತ್ತು ಜೈಲಲ್ಲಿದ್ದಾರೆ. ಅದಕ್ಕಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದರ ಹಿಂದೆ ಇದೆ ಅನ್ನುವಂಥ ಒಂದು ಊಹೆಯನ್ನು ಮಾಡಿ ನಾನು ಅವತ್ತೇ ಗೃಹ ಸಚಿವರುಗಳಿಗೆ ಭೇಟಿ ಮಾಡಿ ಪತ್ರವನ್ನು ಕೊಟ್ಟಿದ್ದೆ. ಇವತ್ತು ಎನ್ಐಎಗೆ ಎನ್ಕ್ವೈರಿಯನ್ನು ಕೊಟ್ಟಿದ್ದಾರೆ. ಇದರ ತನಿಖೆ ಇವತ್ತು ಎನ್ಐಎ ಕೈಗೆ ತಗೊಂಡಿದೆ. ಅದೇ ದಿನ ಓರಲ್ ಆಗಿ ಮಾನ್ಯ ಅವರು ನೂತನ್ ಕುಮಾರಿ ಅವರು ನಮಗೆ ತಿಳಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ಕಣ್ತೆರೆಸುವಂತದ್ದು ಘಟನೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲ PSCಗಳು ಕೂಡ ಸರಿಯಾಗಬೇಕು. PSCಯಲ್ಲಿ ಡಾಕ್ಟರ್ಗಳು ಇರುವಂಗೆ ಮಾಡಬೇಕು. ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ, ಆ ಡಾಕ್ಟರ್ ಅಲ್ಲೇ ಉಳಿಯೋದಕ್ಕೆ ಒಂದು ಕ್ವಾರ್ಟರ್ಸ್ ಆಗ್ಬೋದು ಅಥವಾ ಉಳಿದಂಥ ಮೂಲಭೂತ ಸೌಕರ್ಯವನ್ನು ನಾವು ಕೊಡಬೇಕು. ಇಲ್ಲಿ ಕೇವಲ ಈ ಕೇಸ್ ಅಂತಲ್ಲ, ಯಾರೋ ಹೆರಿಗೆ ನೋವು ಅಂತ ಹೋಗಿರ್ಬೋದು, ಯಾರೋ ಹಾವು ಕಡ್ದಿದೆ ಅಂತ ಹೋಗಿರ್ಬೋದು, ಅಥವಾ ಯಾರಿಗೋ ಹಾರ್ಟ್ ನೋವು ಬಂದಿದೆ ಅಂತ ಹೋಗಿರ್ಬೋದು. ಇಂಥ ಎಲ್ಲರಿಗೂ ಸಮಾಜದ ರಾಜ್ಯ ಸಂಘಟನೆಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಲ್ಲ